ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮೋ ನಮಃ. ಮಧ್ಯ ವಿಜಯದಲ್ಲಿ 15 ಶ್ಲೋಕಗಳು ಹೆಂಗ ಅನ್ವಯ ಮಾಡೋದು, ಹೆಂಗ ಪದಚ್ಛೇದ ಮಾಡೋದು, ಹೆಂಗ ಬಂದು ಅದಕ್ಕೆ ಪ್ರತಿಪದ ಅರ್ಥ ಏನು, ಅದರ ತಾತ್ಪರ್ಯ ಏನು ಎಂಬುದನ್ನು ನೋಡ್ತಾಳೆ ಬರ್ತಾ ಇದ್ದಿದ್ದೇವೆ ನಾವು. ಅದರಲ್ಲಿ ಇವಾಗ ಮೊದಲನೇ ಸರ್ಗದಲ್ಲಿ 16ನೇ ಶ್ಲೋಕವನ್ನು ಇವಾಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಅಪಕ್ಷಪಾತಿ ಪುರುಷಸ್ತ್ರಿಲೋಕ್ಯಾಂ ಅಭೋಗಭೋಕ್ತ ಪತಗಾದಿರಾಜಂ ವಿಶ್ವಂಬರಂ ಬಿಭ್ರದಸೌ ಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತತ್. ಅಪಕ್ಷಪಾತಿ ಪುರುಷಃ ಅಭೋಗ ಭೋಕ್ತ ವಿಶ್ವಂಬರಂ ಬಿಭ್ರತ್ ಅಸೌ ತ್ವರಾ ಪರಾಕ್ರಾಂತಿಷು ಪತಗಾದಿರಾಜಂ ಜಿಗಾಯ ಏತತ್ ತ್ರಿಲೋಕ್ಯಾಂ ಚಿತ್ರಂ. ಈಗ ಶ್ಲೋಕ ಅನ್ವಯ ಹೆಂಗ ಮಾಡಬೇಕು, ಅರ್ಥ ಹೇಳುವಂತಲ್ಲ. ಅಪಕ್ಷಪಾತಿ, ಒಂದು ಪರವ ನೋಡಿದರೆ ಪಕ್ಷಪಾತವಿಲ್ಲದ, ಅನ್ಬಯಸ್ರೆ ಪಕ್ಷಪಾತವಿಲ್ಲದ. ಇನ್ನೊಂದು ರೆಕ್ಕೆಗಳಿಂದ ಹಾರದಿರುವ, ರೆಕ್ಕೆ ಇದೆ ಅದರ ಹಾರಲಾಂಗಿರೋದು. ಪುರುಷಃ ಪುರುಷನಾದ, ಅಭೋಗ ಭೋಕ್ತ ವಿಷಯ ಸುಖಗಳನ್ನು ಅನುಭವಿಸದಿರುವ, ಸರ್ಪಗಳ ದೇಹವನ್ನು ತಿನ್ನದಿರುವ, ಒಂದು ಪರವಾಗಿ ವಿಷಯ ಸುಖ ಭೋಗಗಳನ್ನು ಅನುಭವಿಸದಿರುವ, ಇನ್ನೊಂದು ಪರವಾಗಿ ಸರ್ಪಗಳ ದೇಹವನ್ನು ತಿನ್ನದಿರುವ ಅಸೌ ಈ ಹನುಮಂತ ದೇವರು ವಿಶ್ವಂಬರಂ ಶ್ರೀ ರಾಮನನ್ನು, ಶ್ರೀಮನ್ ನಾರಾಯಣನ್ನು, ಹನುಮಂತ ತಗೊಂಡ್ರೆ ರಾಮದೇವರು, ಇಲ್ಲ ಕಾಮನ ತಗೊಂಡ್ರೆ ನಾರಾಯಣನು, ಬಿಭ್ರತೆ ಹೊತ್ತಿರುವವರಾಗಿ, ತ್ವರಾ ವೇಗವಾಗಿ, ಸ್ವಿಫ್ಟ್ ಹೈ ಸ್ಪೀಡ್, ಪರಾಕ್ರಾಂತಿಷು ಪರಾಕ್ರಮ ಇವುಗಳಲ್ಲಿ, ಪತಗಾದಿರಾಜಂ ಅಂದ್ರೆ ಪತಗ ಅಂತ ಗರುಡನಿಗೆ ಹೆಸರು. ಆ ಗರುಡನನ್ನು ಜಿಗಾಯ ಗೆದ್ದರು. ಆ ಸ್ಪೀಡ್ಲಿ ವೇಗದಲ್ಲಿ ಗರುಡನನ್ನು ಮಿಂಚಿದವರು. ಏತತ್ ಇದು, ತ್ರಿಲೋಕ್ಯಾಂ 3 ಲೋಕಗಳಲ್ಲಿ, ಚಿತ್ರಂ ಆಶ್ಚರ್ಯಕರವಾದದು ಹಂಗಂತ ಹೇಳ್ತಾರೆ. ತಾತ್ಪರ್ಯ ನೋಡೋಣ. ಗರುಡನು ರೆಕ್ಕೆಗಳಿಂದ ಹಾರುವನು, ಸರ್ಪಗಳನ್ನು ತಿನ್ನುವವನು, ಶ್ರೀಮನ್ನಾರಾಯಣನನ್ನು ಹೊತ್ತುಕೊಂಡು ಹೋಗುವನು, ವೇಗ ಪರಾಕ್ರಮಗಳಲ್ಲಿ ಪ್ರಸಿದ್ಧನಾಗಿರುವವನು. ಶ್ರೀ ಹನುಮಂತ ದೇವರು ಪಕ್ಷಪಾತವಿಲ್ಲದ ಪುರುಷರು, ನೈಷ್ಠಿಕ ಬ್ರಹ್ಮಚಾರಿ ಆದ್ದರಿಂದ ವಿಷಯ ಸುಖಗಳನ್ನು ತ್ಯಜಿಸಿದವರು. ಇವರು ಗರುಡನಂತಿಲ್ಲದಿದ್ದರೂ ಶ್ರೀರಾಮಚಂದ್ರನನ್ನು ಹೊತ್ತುಕೊಂಡು ಹೋಗುತ್ತಾ ವೇಗ ಮತ್ತು ಪರಾಕ್ರಮಗಳಲ್ಲಿ ಆ ಗರುಡನನ್ನು ಜಯಿಸಿದವರು ಎಂಬುದು 3 ಲೋಕಗಳಲ್ಲಿಯೂ ಆಶ್ಚರ್ಯವನ್ನು ಉಂಟು ಮಾಡೋದು ಹಂಗಂತ ಹೇಳ್ತಾರೆ. 17ನೇ ಪದ್ಯ ಹಿಂಗದೆ ಲೋಕ. ನಿಬದ್ಯ ಸೇತುಂ ರಘುವಂಸಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಸಕಾಯ ಸೀತಾ ಸಂತರ್ಜನಾಗ್ರಯೋತ್ತರಮೇಷಕೋದಾತ್. ಏಷಕಃ ರಘುವಂಸ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಸೇತುಂ ನಿಬದ್ಯ ದಸಕಾಯ ಸೀತಾ ಸಂತರ್ಜನಾಗ್ರಯೋತ್ತರಂ ಮುಷ್ಟಿ ಪ್ರಹಾರಂ ಅದಾತ್. ಏಷಕಃ ಈ ಹನುಮಂತ ದೇವರು ರಘುರಾಜನ ವಂಶದಲ್ಲಿ ಕೇತು ಅಂದ್ರೆ ಫ್ಲಾಗ್, ಧ್ವಜದಂತಿರುವ ಶ್ರೀರಾಮನ ಭ್ರೂಭಂಗ ಹುಬ್ಬು ಗಂಟಿನಿಂದ ಸಂಭ್ರಾಂತ, ಆ ಹುಬ್ಬು ಗಂಟನ ಹಿಂಗ ಮಾಡಿರುವಂತ ಅದನ್ನು ನೋಡಿ ಹೆದರಿದ ಪಯೋಧಿ ದಕ್ಷಿಣ ಸಮುದ್ರದ, ದಕ್ಷಿಣ ಅಂದ್ರೆ ಸೌತ್ ಸೈಡ್ ಇರೋ ಸಮುದ್ರ, ಮಧ್ಯೆ ನಡುವೆ ಸೆಂಟರ್ ಪಾಯಿಂಟ್ಲಿ ಮಧ್ಯದಲ್ಲಿ ಸೇತುವೆಯನ್ನು ಬ್ರಿಡ್ಜು, ಪಾಲ್ ಅಂತ ತಮಿಳ್ ಹೇಳ್ತಾರೆ, ನಿಬದ್ಯ ಕಟ್ಟಿ, ನಸಕಾಯ 10 ತಲೆಗಳುಳ್ಳ ರಾವಣನಿಗೆ, ಸೀತಾ ಜಾನಕಿಯ ಸಂತರ್ಜನ ಹೆದರಿಸುವಿಕೆಗೆ, ಅಗ್ರಯ ಶ್ರೇಷ್ಠವಾದ, ಉತ್ತರದಂತಿರುವ
ಮುಷ್ಟಿ ಪ್ರಹಾರಂ, ಕೈನಂಗ ಮಾಡಿಕೊಂಡು ಮುಷ್ಟಿ ಮಾಡಿ ಪ್ರಹಾರಂ, ಮುಷ್ಟಿಯಿಂದ ಏಟನ್ನು ಅದಾತ್ ಕೊಟ್ಟರು ಹಂಗಂತ ಇಲ್ಲಿ ಅರ್ಥ ಹೇಳಿದ್ದಾರೆ. ಪದಕ್ಕೂ ಇದು ತಾತ್ಪರ್ಯ ಹೆಂಗದೆ, ಶ್ರೀರಾಮನು ಕೋಪದಿಂದ ಹುಬ್ಬುಗಂಟಿಗೆ ದಾರಿಗೆ ಅಡ್ಡವಾದ ಸಮುದ್ರವನ್ನು ನೋಡಿದನು. ಅದರಿಂದ ಹೆದರಿದ ಸಮುದ್ರರಾಜನು ತನ್ನಲ್ಲಿ ಸೇತುವೆ ಕಟ್ಟಿ ಲಂಕೆಗೆ ಹೋಗು ಎಂದು ಶ್ರೀರಾಮನನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡ. ಶ್ರೀ ಹನುಮಂತ ದೇವರು ಅಂತಹ ದಕ್ಷಿಣ ಸಾಗರದ ನಡುವೆ ಸೇತುವೆಯನ್ನು ಕಟ್ಟಿ ಅದರ ಮೂಲಕ ಲಂಕೆಗೆ ಹೋದರು. ಅಲ್ಲಿ ಜಾನಕಿಯನ್ನು ಪತ್ನಿಯಾಗು, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುವೇನೆಂದು ಹೆದರಿಸುತ್ತಿದ್ದ ದಶಕಂಠನ ಎದೆಗೆ, ರಾವಣನ ಎದೆಗೆ ಇಲ್ಲಿ ಬಂದು ಒಂದು ಗುದ್ದು ಕೊಟ್ರು. ಎದೆಗೆ ಯುದ್ಧದಲ್ಲಿ ಮುಷ್ಟಿಯಿಂದ ಗುದ್ದಿದರು. ಜಾಜ್ವಲ್ಯಮಾನೋ ಜ್ವಲರಾಗವಾಗ್ನೌ ಚಕ್ರೇ ಸ ಸುಗ್ರೀವ ಸುಯಾಯಜೂಕೆ ಆಧ್ವರ್ಯವಂ ಯುದ್ಧಮಖೆ ಪ್ರತಿಪ್ರಸ್ತಾತ್ರ ಸುಮಿತ್ರ ತನಯೇನ ಸಾಕಂ. 18ನೇ ಶ್ಲೋಕ ಹೀಗಿದೆ. ಸಹ ಜಾಜ್ವಲ್ಯಮಾನೋ ಜ್ವಲರಾಗವಾಗ್ನೌ ಸುಗ್ರೀವ ಸುಯಾಯಜೂಕೆ ಯುದ್ಧಮಖೆ ಪ್ರತಿಪ್ರಸ್ತಾತ್ರ ಸುಮಿತ್ರ ತನಯೇನ ಸಾಕಂ ಆಧ್ವರ್ಯವಂ ಚಕ್ರೆ. ಅರ್ಥ ನೋಡೋಣ. ಸಹ ಆ ಹನುಮಂತ ದೇವರು ಜಾಜ್ವಲ್ಯಮಾನ, ಚೆನ್ನಾಗಿ ಉರಿಯುತ್ತಿರುವ ಜ್ವಾಲ ಹಂಗೆ ಉರಿಯುತ್ತಿರುವ, ಉಜ್ವಲ ಪ್ರಕಾಶಮಾನವ ಉರಿತಾ ಇತ್ತು, ಪ್ರಕಾಶಮಾನವಾದ ರಾಘವ ರಾಮಚಂದ್ರನೆಂಬ, ಅಗ್ನವು ಬೆಂಕಿಯುಳ್ಳ, ಸುಗ್ರೀವನೆಂಬ, ಯಾಯಜೂಕೆ ಯಾಗ ಮಾಡುವ ಯಜಮಾನನುಳ್ಳ, ಯುದ್ಧಮಕೆ ಯುದ್ಧವೆಂಬ ಯಜ್ಞದಲ್ಲಿ ಪ್ರತಿಪ್ರಸ್ತಾತೃವೆಂಬ ಋತ್ವಿಕಾದ ಸುಮಿತ್ರಾ ತನಯೇನ ಸುಮಿತ್ರೆಯ ಮಗನಾದ ಲಕ್ಷ್ಮಣನಿಂದ ಸಾಕಂ ಕೂಡಿ ಅಧ್ವರ್ಯವೆಂಬ ಋತ್ವಿಜನ ಕೆಲಸವನ್ನು ಚಕ್ರೆ ಮಾಡಿದರು. ಹೋಮೆಲ್ಲ ಮಾಡಂತಲ್ಲ 16 ಋತ್ವಿಜರಿದ್ದಾರೆ. ಸೋಮಯಾಗ, ವಾಜಪೇಯಿ ಯಾಗ ಅದೆಲ್ಲ ಮಾಡುವಾಗ ಋತ್ವಿಜ ಅಂತ ಹೇಳಿದ್ದಾರೆ. ಇಲ್ಲಿ ತಾತ್ಪರ್ಯ ಏನಂದ್ರೆ, ರಾವಣನಲ್ಲಿ ಕುಪಿತನಾದ ರಾಮನು ಉರಿಯುವ ಬೆಂಕಿಯಂತಿದ್ದನು, ಸುಗ್ರೀವನು ಯಾಗ ಮಾಡುವ ಯಜಮಾನನಂತಿದ್ದನು, ಲಕ್ಷ್ಮಣನು ಯುದ್ಧವೆಂಬ ಯಜ್ಞದಲ್ಲಿ ಪ್ರತಿಪ್ರಸ್ತಾತೃ ಎಂಬ ಋತ್ವಿಜನಾದನು. ಆಗ ಹನುಮಂತ ದೇವರು ಆ ಯಜ್ಞದಲ್ಲಿ ಅಧ್ವರ್ಯವೆಂಬ ಪುರೋಹಿತನ ಕೆಲಸವನ್ನು ಮಾಡಿದರು. ಅವರು ಹೀಗೆ ರಾವಣನನ್ನು ಕೊಲ್ಲಲು ಸಹಾಯಕರಾದರು. 19ನೇ ಶ್ಲೋಕದ ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಅನ್ವಯ ಮಾಡೋದಿಗೆ, ರಾಮಾರ್ಚನೆ ದ್ವಾಭ್ಯಾಂ ಕರಾಭ್ಯಾಂ ಪ್ರಸೂನಂ ನಯತಃ ಯಹ ಪ್ರಯತ್ನಃ ಅಭವತ್ ಏಕೇನ ದೋಷ್ಣಾ ಸಂಜೀವನಾದ್ಯಾಶ್ರಯಂ ಗಿರೀಂದ್ರಂ ನಯತಃ ಅಸ್ಯ ಸಹ ನ ಅಭೂತ್. ಅರ್ಥ, ರಾಮಾರ್ಚನೆ ರಾಮನ ಪೂಜೆಗಾಗಿ, ರಾವಣನ್ನು ಅರ್ಚನೆ ಮಾಡೋ ಪೂಜೆಗಾಗಿ, ದ್ವಾಭ್ಯಾಂ 2, ಕರಾಭ್ಯಾಂ ಕೈಗಳಿಂದ, ಪ್ರಸೂನಂ ಹೂವನ್ನು, ನಯತಃ ತೆಗೆದುಕೊಂಡು ಹೋಗುತ್ತಿರುವ ಹನುಮಂತ ದೇವರಿಗೆ ಯಾವ ಪ್ರಯತ್ನ ಆಯಾಸವು ಅಭವತ್ ಆಯಿತೋ, ಏಕೇನೆ ಅದೇ ರೀತಿಯಲ್ಲಿ ಒಂದು ದೋಷ್ಣ ಕೈಯಿಂದ ಸಂಜೀವನವೆಂಬ ಔಷಧವೇ ಆದಿ ಮೊದಲಾವುಗಳಿಗೆ ಆಶ್ರಯವಾದ ಗಿರೀಂದ್ರಂ ಗಂಧಮಾದನ ಪರ್ವತವನ್ನು, ಆ ಬೆಟ್ಟವನ್ನು ನಯತಃ ತೆಗೆದುಕೊಂಡು ಹೋಗುತ್ತಿರುವ ಹನುಮಂತ ದೇವರಿಗೆ ಸಹ ಆ ಪ್ರಯತ್ನವೂ ಕೂಡ ನಾಭೂತ್ ಆಗಲಿಲ್ಲ. ತಾತ್ಪರ್ಯ ನೋಡೋಣ. ಇಂದ್ರಜಿತುವಿನ ಬಾಣದಿಂದ ಮೂರ್ಛೆಗೊಂಡ ಕಪಿಗಳೇ ಮೊದಲಾದವರಿಗೆ ಜ್ಞಾನವನ್ನು ಉಂಟು ಮಾಡಲು
ಆ ಹನುಮಂತ ದೇವರು ಸಂಜೀವನ ಮೊದಲಾದ ಔಷಧಗಳು ತುಂಬಿರುವ ಗಂಧಮಾದನ ಪರ್ವತವನ್ನು ಕೆತ್ತು ಲಂಕೆಯ ಯುದ್ಧ ಭೂಮಿಗೆ ತಂದರು. ಆದರೆ ಅವರು ಶ್ರೀರಾಮನ ಪೂಜೆಗೆ ಹೂವನ್ನು ತರುವಾಗ ಎಷ್ಟು ಪ್ರಯಾಸವಾಯಿತೋ ಆಗ ಅಷ್ಟು ಪ್ರಯಾಸ ಆಗಲಿಲ್ಲ. ಅತಿ ಬಲಶಾಲಿಗಳಾದ ಅವರಿಗೆ ಪರ್ವತವನ್ನು ಎತ್ತುವುದು ಹೂವನ್ನು ಎತ್ತುವಂತೆಯೇ ಆಗಿತ್ತು. ಅಪಚಾರವಾಗದಂತೆ ಹೂವು ತರುವುದು ಅದಕ್ಕಿಂತ ಕಷ್ಟವಾದ ಕೆಲಸ ಅಂತ ಹೇಳ್ತಾರೆ. ಅಪಚಾರ ಅದನ್ನು ಆಗ್ಲಾಂಗ ಹೂವನ್ನು ತಂಬೋದು ಕಷ್ಟವಾದ ಕೆಲಸ. ಪರ್ವತವನ್ನು ಅಲ್ಲಿಂದ ಸಂಜೀವನ ಪರ್ವತ ಎತ್ತಿನ ಬರೋದು ಸುಲಭ, ಅಲ್ಲಿ ಅಷ್ಟು ಕಷ್ಟ ಇಲ್ಲ. ಹೂ ತಗೊಂಡ್ ಬರೋದಕ್ಕಿಂತ ಇನ್ನು ಸುಲಭ ಅಂತ ಹೇಳ್ತಾರೆ. ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸೀನ್ ನರದೇವ ಪುತ್ರ್ಯ ವನ್ಹಿ ಪ್ರವೇಶಾಧಿಗತಾತ್ಮ ಶುದ್ಧ್ಯ ವಿರಾಜಿತಂ ಕಾಂಚನ ಮಾಲಯೇವ. 20ನೇ ಶ್ಲೋಕ ಹೆಂಗದ ಅನ್ವಯ. ಸಹ ದಾರಿತಾರಿಂ ವನ್ಹಿ ಪ್ರವೇಶಾಧಿಗತಾತ್ಮ ಶುದ್ಧ್ಯ ನರದೇವ ಪುತ್ರ್ಯ ಕಾಂಚನಮಾಲಯ ಇವ ವಿರಾಜಿತಂ ಪರಮಂ ಪುಮಾಂಸಂ ಸಮನ್ವಯಾಸೀತ್. ಹಾಗಂತ ಅನ್ವಯ ಮಾಡಬೇಕು. ಅರ್ಥ: ಸಹ ಹನುಮಂತ ದೇವರು ದಾರಿತ ಕೊಂದ, ಅರಿಂ ರಾವಣ ಮೊದಲಾದ ಶತ್ರುಗಳು ಉಳ್ಳ, ವನ್ಹಿ ಅಗ್ನಿಯಲ್ಲಿ ಪ್ರವೇಶ ಮಾಡುವುದರಿಂದ ಅಧಿಗತ ತಿಳಿಯಲ್ಪಟ್ಟ, ಆತ್ಮಶುದ್ಧಿಯ ತನ್ನ ಶುದ್ಧಿಯುಳ್ಳ, ನರದೇವ ಪುತ್ರಿಯ ಜನಕರಾಜನ ಮಗಳಾದ ಸೀತೆಯಿಂದ ಕಾಂಚನಮಾಲಯ ಇವ ಕಾಂಚನಮಾಲಯೇವ ಚಿನ್ನದ ಸರದಿಂದಲೋಪಾದಿಯಲ್ಲಿ ವಿರಾಜಿತಂ ಪ್ರಕಾಶಗೊಂಡ ಪರಮಂ ಸರ್ವೋತ್ತಮನಾದ ಪುರುಷಂ ಶ್ರೀರಾಮನನ್ನು ಸಮನ್ವಯಾಸೀತ್ ಅನುಸರಿಸಿ ಅಯೋಧ್ಯೆಗೆ ಹೋದರು. ಹಂಗಂತ ಇಲ್ಲಿ ತಿಳಿದ್ದಾರೆ. ತಾತ್ಪರ್ಯ ಈಗದ ಶ್ರೀರಾಮಚಂದ್ರನು ರಾವಣ ಮೊದಲಾದ ಶತ್ರುಗಳನ್ನು ಕೊಂದನು. ಅನಂತರ ಜನರ ಮೆಚ್ಚುಗೆಗಾಗಿ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿದನು. ಅವಳು ಶುದ್ಧಲೆಂದು ಎಲ್ಲರೂ ತಿಳಿದ ಮೇಲೆ ಬೆಂಕಿಯಲ್ಲಿ ಕಾಯಿಸಿದ್ದರಿಂದ ಹೊಳಪನ್ನು ಹೊಂದಿರುವ ಚಿನ್ನದ ಸರದಂತಿರುವ ಆ ಸೀತೆಯೊಡನೆ ಅಯೋಧ್ಯೆಗೆ ತೆರಳಿದನು. ಚಿನ್ನದ ಹಂಗಂದ್ರೆ ಬಂಗಾರ. ಬೆಂಕಿಯಲ್ಲಿ ಕಾಯಿಸಿದ ಚಿನ್ನ ಆ ಬಂಗಾರದಲ್ಲ, ಅದು ಹೊಳೆಯೋದಂಗೆ ಪಳ 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 ಗ್ಲಿಟ್ಟರಿಂಗೆ ಇರೋದು, ಮಿಂಚುತ್ತಂಗೆ. ಅಂತ ಒಂದು ಹೊಳಪು ಹೊಂದಿರುವ ಚಿನ್ನದ ಸರದಂತಿರುವ ಸೀತೆಯೊಡನೆ ಅಯೋಧ್ಯೆಗೆ ರಾಮದೇವರು ತೆರಳಿದನು, ಹೋಗಿ ಸೇರಿದ್ರು. ಆಗ ಹನುಮಂತ ದೇವರು ಅವನನ್ನು ಹಿಂಬಾಲಿಸಿ ಹೋದರು. ಹನುಮಂತ ದೇವರನ್ನು ಅವರನ್ನ ಹಿಂಬಾಲಿಸಿ ಹಿಂದಗಡೆಯೇ ಫಾಲೋ ಮಾಡ್ತಾ ಹೋದರು. ಹಂಗಂತ ಹೇಳಿದೆ. 20 ಶ್ಲೋಕ ಆಯ್ತು. ಇವಾಗ ಬಂದು ಈ ಶ್ಲೋಕಗಳನ್ನ ಅರ್ಥ ಅನುಸಂಧಾನ ಕೂಡ ನಾವು ತಿಳ್ಕೊಂಡಾಯ್ತು. ಇನ್ನು ಮೇಲೆ ಪಾರಾಯಣ ಮಾಡ್ಲಿಕ್ಕೆ 20 ಶ್ಲೋಕವನ್ನು ವರಿಸೆಯಾಗಿ ಹೇಳ್ತಾನೆ, 1 by 1 ಹೇಳ್ತಾನೆ. ಅದನ್ನ ಬಂದು ನೀವು ಶ್ರವಣ ಮಾಡ್ರಿ, ಕೇಳ್ರಿ, ಇದನ್ನು ಇಟ್ಟುಕೊಂಡು ಮಾಡ್ರಿ. ಇದನ್ನ ಸಂಸ್ಕೃತದಲ್ಲಿ ಕಳಿಸ್ತಾನೆ, ತಮಿಳ್ಲಿನೂ ಕೊಟ್ಟು ಕಳಿಸ್ತಾನೆ. ತಮಿಳ್ಲಿ ಮೀನ್ಸ್ ಕನ್ನಡ ಭಾಷೆ, ತಮಿಳ್ ಅಕ್ಷರ, ಅದರಲ್ಲಿ ಕೊಟ್ಟು ಕಳಿಸ್ತಾನೆ. ಎಲ್ಲಾರು ಬಂದು ಇದನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲಾರು ಅರ್ಥ ಅನುಸಂಧಾನ ಕೂಡ ಪಾರಾಯಣ ಮಾಡಿದ್ರೆ ನಿಮಗೆ ಹೆಚ್ಚು ಪುಣ್ಯವನ್ನು ಪರಮಾತ್ಮ ನೀಡುತ್ತಾನ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಅರ್ಥ ತಿಳ್ಕೊಂಡು ಇದನ್ನ ಪಾರಾಯಣ ಮಾಡೋಣ. ನಿಮ್ಮ ಪಾರಾಯಣ ಫಲವತ್ತ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ಅಸ್ತು. End video.